ಕನ್ನಡ ಮಾತನಾಡಲ್ಲ ಅಂತ SBI ವ್ಯವಸ್ಥಾಪಕಿ ದರ್ಪ ತೋರಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕನ್ನಡ ಮಾತನಾಡೋದಿಲ್ಲ ಅಂತ ಒದ್ದಟತನ ಮೆರೆದಿರುವ SBI ವ್ಯವಸ್ಥಾಪಕಿ ಚಂದಾಪುರ ಶಾಖೆಯ SBI ವ್ಯವಸ್ಥಾಪಕಿಯ ದರ್ಪ ಇದು. ಇನ್ನು ಮಹಿಳೆಯ ನಡೆಯನ್ನ ಖಂಡಿಸಿ ಕರವೇ ಪ್ರತಿಭಟನೆಗೂ ಕೂಡ ಮುಂದಾಗಿದೆ. ನಗರದ ಎರಡೂ ಕಡೆ ಕರವೇ ಬೃಹತ್ ಪ್ರೊಟೆಸ್ಟ್ ನಡೆಸೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಚಂದಾಪುರದ SBI ಬ್ಯಾಂಕ್ ಎದುರು ಈ ಒಂದು ಪ್ರತಿಭಟನೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಈ ಒಂದು ಪ್ರತಿಭಟನೆ ನಡೆಯಲಿದೆ. SBI ಪ್ರಧಾನ ಕಚೇರಿ ಬಳಿಯೂ ಕೂಡ ಪ್ರೊಟೆಸ್ಟ್ ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈ ಕುರಿತು ಕರವೇ ಅಧ್ಯಕ್ಷ TA ನಾರಾಯಣಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಮೇಡಮ್ ಇದು ಕರ್ನಾಟಕ. ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ. ಇದು RBI ರೂಲ್ ಇದೆ. ಆ ಸ್ಟೇಟ್ ಗಳಲ್ಲಿ ಆ ಭಾಷೆ ಮಾತಾಡ್ಬೇಕು. ನೀವು ಮ್ಯಾನೇಜರ್ ಅಂದ್ರೆ ಮಾತಾಡ್ಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಕು ಮೇಡಮ್. ಕನ್ನಡನೇ ಬರಲ್ಲ ಇರಿ ಸರ್. ಮಾತಾಡಿ ಮೇಡಮ್. ಇದು ಮಾತಾಡಲ್ಲ ಸೂಪರ್. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕು ಚಂದಾಪುರದಲ್ಲಿರುವ SBI ಸೂರ್ಯಸಿರಿ ಬ್ಯಾಂಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲಾರು ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು. SBI ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ. ಆಯ್ತು ನೋಡೋಣ. ಪ್ಲೀಸ್ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್. ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್. ಆಯ್ತು. ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ಮಾತಾಡೋದೇ ಇಲ್ಲ. ಓಹೋ ಸೂಪರ್ ಮೇಡಮ್ ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಇದು ಕರ್ನಾಟಕ ಮೇಡಮ್. ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. SBI ವ್ಯವಸ್ಥಾಪಕಿ ನಾನು ಕನ್ನಡ ಮಾತನಾಡೋದೇ ಇಲ್ಲ ಅಂತ ದರ್ಪ ತೋರಿರುವಂತಹ ಘಟನೆ ನಡೆದಿದೆ. ಅಂದರೆ ಆಕೆಗೆ ಕನ್ನಡ ಬರೋದೇ ಇಲ್ವಾ ಹಂಗೆ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ಕಡೆ ಆಪೋಸಿಟ್ ಪರ್ಸನ್ ಏನು ಮಾತನಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಕನ್ನಡ ಮಾತನಾಡ್ತಾರೆ ಅಂತ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಘಟನೆ ನಡೆದಿರೋದಕ್ಕೆ ಕಾರಣ ಏನು ಅಂತ? ಮತ್ತು ಅದೇ SBI ವ್ಯವಸ್ಥಾಪಕ ಉದ್ಘಾಟನೆಯನ್ನ ತೋರಿರುವಂತದ್ದು. ಅಂದ್ರೆ ಬ್ಯಾಂಕಿಗೆ ಬಂದಂತಹ ವ್ಯಕ್ತಿಯ ಜೊತೆ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಚಂದಾಪುರದ ಸೂರ್ಯಸಿಟಿ SBI ಬ್ಯಾಂಕ್ ಮ್ಯಾನೇಜರ್ ಈ ಘಟನೆ ಮಾಡಿರುವಂತದ್ದು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಮ್ಯಾನೇಜರ್ ವರ್ತನೆಯನ್ನ ವಿಡಿಯೋ ಚಿತ್ರೀಕರಿಸಿ ಟ್ವೀಟ್ ಮಾಡಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಬಹುತೇಕ ಬ್ಯಾಂಕ್ ಅಲ್ಲಿ ನೋಡೋದಾದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಯಾರು ಹೋದ್ರು ಕೂಡ. ಅಂದ್ರೆ ಕೆಲವರು ಅನ್ಎಜುಕೇಟೆಡ್ ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡ ಮಾತ್ರ ಬರುತ್ತೆ. ಸೊ ಫಾರ್ಮ್ ಫಿಲ್ಅಪ್ ಮಾಡೋದಾಗಿರ್ಬೋದು ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತುಕತೆ ನಡೆಸಬೇಕಾದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಇಂಗ್ಲಿಷ್ ಅಲ್ಲೇ ಉತ್ತರವನ್ನ ಕೊಡ್ತಾರೆ. ಸೊ ಹೀಗಾಗಿ ಈ ಘಟನೆಯಲ್ಲಿ ಕೂಡ ಅದೇ ರೀತಿ ಆಗಿರುವಂತದ್ದು. ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಯಾವುದೇ ಕಾರಣಕ್ಕೂ ತಾನು ಕನ್ನಡ ಮಾತಾಡೋದೇ ಇಲ್ಲ ಅನ್ನೋ ರೀತಿ ದಿಮಾಕನ್ನ ಕೂಡ ತೋರಿಸಿರುವಂತದ್ದು. ಈ ಕಾರಣಕ್ಕಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಕೂಡ ಮುಂದಾಗಿರುವಂತದ್ದು. ಕರವೇ ಅಧ್ಯಕ್ಷ TA ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಒಟ್ಟು ಏಕಕಾಲಕ್ಕೆ 2 ಕಡೆ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಒಂದು ಪ್ರಮುಖವಾಗಿ ನಗರದ ಸೆಂಟ್ ಮಾರ್ಕ್ ರಸ್ತೆಯಲ್ಲಿರುವಂತಹ SBI ಪ್ರಧಾನ ಕಚೇರಿಯಲ್ಲಿ, ಹಾಗೇನೆ ಚಂದಾಪುರ SBI ಶಾಖೆ ಎದುರು ಪ್ರತಿಭಟನೆಯನ್ನ 11 ಗಂಟೆಗೆ ಕೈಗೊಳ್ತಾರೆ. ಈ ಸಂದರ್ಭದಲ್ಲಿ ಏನು SBI ಚಂದಾಪುರ ಶಾಖೆ ವ್ಯವಸ್ಥಾಪಕಿ ಈ ರೀತಿಯಾದಂತಹ ಉದ್ಘಾಟನೆಯನ್ನ ತೋರಿದ್ದಾರೆ. ತಕ್ಷಣ ಅವರನ್ನ ಆ ಕೆಲಸದಿಂದ ತೆರವು ಮಾಡ್ಬೇಕಂತ ಪಟ್ಟು ಹಿಡಿದಿದ್ದಾರೆ. ಸೊ ಇದು SBI ಪ್ರಧಾನ ಕಚೇರಿಯ ಎದುರುಗಡೆ ಅಲ್ಲಿರುವಂತಹ ಪ್ರಮುಖ ಸಿಬ್ಬಂದಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಆಕೆಯನ್ನ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡುವಂತೆ ಮನವಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಇದೇ ರೀತಿ ಈ ಹಿಂದೆ ಕೂಡ ಬ್ಯಾಂಕ್ ಅಲ್ಲಿ ನಡೆದಾಗ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡ ಗೊತ್ತಿದ್ರು ಮಾತನಾಡದೇ ಇದ್ದಾಗ ಈ ರೀತಿಯಾದಂತಹ ಪ್ರತಿಭಟನೆಯನ್ನ ಕೈಗೊಂಡು ತಕ್ಷಣ ಕ್ರಮಕ್ಕೆ ಕೂಡ ಆಗ್ರಹ ವ್ಯಕ್ತಪಡಿಸಿದ್ರು. ಸೊ ಈಗ ಮತ್ತೆ ಅದೇ ರೀತಿಯಾದಂತಹ ಘಟನೆ ಮರುಕಳಿಸಿದೆ ಅಂತ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್.